ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜ್ಯೋತಿರ್ಲಿಂಗಗಳು ಎಂದರೆ ಭಗವಾನ್ ಶಿವನ ದಿವ್ಯ ಜ್ಯೋತಿ ಸ್ವರೂಪಗಳು. ಪುರಾಣಗಳ ಪ್ರಕಾರ ಶಿವನು ಅನಂತ ಬೆಳಕಿನ ಸ್ತಂಭವಾಗಿ ಪ್ರತ್ಯಕ್ಷನಾದ ಸ್ಥಳಗಳನ್ನು ಜ್ಯೋತಿರ್ಲಿಂಗಗಳು ಎಂದು ಕರೆಯುತ್ತಾರೆ. ಭಾರತದಲ್ಲಿ ಇಂತಹ 12 ಪವಿತ್ರ ಜ್ಯೋತಿರ್ಲಿಂಗಗಳಿದ್ದು ಅವುಗಳನ್ನು ದರ್ಶನ ಮಾಡಿದರೆ ಆತ್ಮಿಕ ಶಾಂತಿ ಮತ್ತು ಶಿವನ ಕೃಪೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಈಗ ನಾವು ಈ 12 ಜ್ಯೋತಿರ್ಲಿಂಗಗಳ ಪವಿತ್ರ ಯಾತ್ರೆಯನ್ನು ಆರಂಭಿಸೋಣ. 1. ಸೋಮನಾಥ್ ಟೆಂಪಲ್. ಗುಜರಾತ್ ರಾಜ್ಯದ ಪ್ರಭಾಸ್ ಪಟ್ಟಣದಲ್ಲಿರುವ ಸೋಮನಾಥ್ ಜ್ಯೋತಿರ್ಲಿಂಗವು ಭಾರತದ ಮೊದಲ ಜ್ಯೋತಿರ್ಲಿಂಗವೆಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಚಂದ್ರದೇವನು ದಕ್ಷನ ಶಾಪದಿಂದ ತನ್ನ ತೇಜಸ್ಸನ್ನು ಕಳೆದುಕೊಂಡಾಗ ಇಲ್ಲಿ ಶಿವನನ್ನು ಆರಾಧಿಸಿ ಶಾಪ ವಿಮೋಚನೆ ಪಡೆದನು. ಅದರಿಂದ ಈ ಕ್ಷೇತ್ರಕ್ಕೆ ಸೋಮನಾಥ ಎಂಬ ಹೆಸರು ಬಂದಿದೆ. ಸಮುದ್ರ ತೀರದಲ್ಲಿರುವ ಈ ದೇವಾಲಯವು ಅನೇಕ ಬಾರಿ ಧ್ವಂಸವಾದರೂ ಮತ್ತೆ ಪುನರ್ನಿರ್ಮಾಣಗೊಂಡಿದೆ. ಇದು ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಇಲ್ಲಿ ರುದ್ರಾಭಿಷೇಕ ಮತ್ತು ಸಂಜೆ ಸಮುದ್ರ ಆರತಿ ಅತ್ಯಂತ ದಿವ್ಯ ಅನುಭವ ನೀಡುತ್ತದೆ. ಈ ಕ್ಷೇತ್ರಕ್ಕೆ ಹತ್ತಿರದ ವಿಮಾನ ನಿಲ್ದಾಣ ದಿಯು ಮತ್ತು ಹತ್ತಿರದ ರೈಲು ನಿಲ್ದಾಣ ವೇರಾವಲ್ ಆಗಿದೆ. 2. ಮಲ್ಲಿಕಾರ್ಜುನ ಟೆಂಪಲ್. ಆಂಧ್ರಪ್ರದೇಶದ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಎರಡೂ ಆಗಿದೆ. ಕಾರ್ತಿಕೇಯನು ಕೋಪದಿಂದ ದೂರ ಹೋದಾಗ ಶಿವ ಮತ್ತು ಪಾರ್ವತಿ ಅವನಿಗಾಗಿ ಇಲ್ಲಿ ನೆಲೆಸಿದರು ಎಂದು ಪುರಾಣಗಳು ಹೇಳುತ್ತವೆ. ನಲ್ಲಮಲ ಅರಣ್ಯದ ಮಧ್ಯದಲ್ಲಿರುವ ಈ ಕ್ಷೇತ್ರವು ಅತ್ಯಂತ ಪವಿತ್ರವಾಗಿದೆ. ಇಲ್ಲಿ ಗಿರಿಪ್ರದಕ್ಷಿಣೆ ಮತ್ತು ರುದ್ರಾಭಿಷೇಕ ಪ್ರಮುಖ ಪೂಜೆಗಳಾಗಿವೆ. ಹೈದರಾಬಾದ್ ಹತ್ತಿರದ ವಿಮಾನ ನಿಲ್ದಾಣ ಮತ್ತು ಮಾರ್ಕಾಪುರ ರಸ್ತೆ ಹತ್ತಿರದ ರೈಲು ನಿಲ್ದಾಣವಾಗಿದೆ. 3. ಮಹಾಕಾಲೇಶ್ವರ ಟೆಂಪಲ್. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗವು ಕಾಲದ ಅಧಿಪತಿ ಶಿವನ ರೂಪವಾಗಿದೆ. ದೂಷಣ ಎಂಬ ರಾಕ್ಷಸನಿಂದ ಭಕ್ತರನ್ನು ರಕ್ಷಿಸಲು ಶಿವನು ಮಹಾಕಾಲ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾದನು. ಈ ಜ್ಯೋತಿರ್ಲಿಂಗವು ದಕ್ಷಿಣಾಭಿಮುಖವಾಗಿರುವುದು ವಿಶೇಷವಾಗಿದೆ. ಇಲ್ಲಿ ಬೆಳಗಿನ ಭಸ್ಮ ಆರತಿ ವಿಶ್ವಪ್ರಸಿದ್ಧವಾಗಿದೆ. ಇಂದೋರ್ ಹತ್ತಿರದ ವಿಮಾನ ನಿಲ್ದಾಣ ಮತ್ತು ಉಜ್ಜಯಿನಿ ರೈಲು ನಿಲ್ದಾಣದಿಂದ ಸುಲಭವಾಗಿ ತಲುಪಬಹುದು. 4. ಓಂಕಾರೇಶ್ವರ ಟೆಂಪಲ್. ಮಧ್ಯಪ್ರದೇಶದ ನರ್ಮದಾ ನದಿಯ ದ್ವೀಪದಲ್ಲಿರುವ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಓಂ ಆಕಾರದ ಪವಿತ್ರ ಕ್ಷೇತ್ರವಾಗಿದೆ. ವಿಂಧ್ಯ ಪರ್ವತ ಶಿವನ ತಪಸ್ಸು ಮಾಡಿದಾಗ ಶಿವನು ಇಲ್ಲಿ ಪ್ರತ್ಯಕ್ಷನಾದನು. ನರ್ಮದಾ ನದಿಯಲ್ಲಿ ಸ್ನಾನ ಮಾಡುವುದು ಮತ್ತು ದೇವಾಲಯದಲ್ಲಿ ಅಭಿಷೇಕ ಮಾಡುವುದು ಅತ್ಯಂತ ಪುಣ್ಯಕರವಾಗಿದೆ. ಇಂದೋರ್ ಹತ್ತಿರದ ವಿಮಾನ ನಿಲ್ದಾಣ ಮತ್ತು ಮೋರಟಕ್ಕ ರೈಲು ನಿಲ್ದಾಣ ಇಲ್ಲಿಗೆ ಹತ್ತಿರವಾಗಿದೆ. 5. ಕೇದಾರ್ನಾಥ್ ಟೆಂಪಲ್. ಉತ್ತರಾಖಂಡದ ಹಿಮಾಲಯ ಪರ್ವತಗಳಲ್ಲಿರುವ ಕೇದಾರ್ನಾಥ್ ಜ್ಯೋತಿರ್ಲಿಂಗವು ಅತ್ಯಂತ ಪವಿತ್ರ ಮತ್ತು ಕಠಿಣ ಯಾತ್ರೆಯ ಸ್ಥಳವಾಗಿದೆ. ಮಹಾಭಾರತದ ನಂತರ ಪಾಂಡವರು ಶಿವನನ್ನು ಆರಾಧಿಸಿದ ಸ್ಥಳವೆಂದು ನಂಬಲಾಗಿದೆ. ಈ ದೇವಾಲಯವು ವರ್ಷದಲ್ಲಿ ಕೇವಲ ಕೆಲವು ತಿಂಗಳು ಮಾತ್ರ ತೆರೆಯಲ್ಪಡುತ್ತದೆ. ಈ ಕ್ಷೇತ್ರಕ್ಕೆ ತಲುಪಲು 16 ಕಿಲೋಮೀಟರ್ ನಡೆಯಾತ್ರೆ ಅಥವಾ ಹೆಲಿಕಾಪ್ಟರ್ ಸೇವೆ ಬಳಸಬಹುದು. ಡೆಹ್ರಾಡೂನ್ ವಿಮಾನ ನಿಲ್ದಾಣ ಮತ್ತು ರಿಷಿಕೇಶ ರೈಲು ನಿಲ್ದಾಣ ಹತ್ತಿರದಲ್ಲಿವೆ. 6. ಭೀಮಶಂಕರ ಟೆಂಪಲ್. ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಸಹ್ಯಾದ್ರಿ ಪರ್ವತಗಳಲ್ಲಿರುವ ಭೀಮಶಂಕರ ಜ್ಯೋತಿರ್ಲಿಂಗವು ಪ್ರಕೃತಿಯ ನಡುವೆ ನೆಲೆಸಿರುವ ಪವಿತ್ರ ಕ್ಷೇತ್ರವಾಗಿದೆ. ಪುರಾಣಗಳ ಪ್ರಕಾರ ಭೀಮನಾಸುರ ಎಂಬ ರಾಕ್ಷಸನನ್ನು ಸಂಹರಿಸಲು ಶಿವನು ಇಲ್ಲಿ ಪ್ರತ್ಯಕ್ಷನಾದನು. ನಂತರ ಈ ಸ್ಥಳದಲ್ಲೇ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದನು. ಈ ಪ್ರದೇಶವು ದಟ್ಟ ಅರಣ್ಯಗಳಿಂದ ಕೂಡಿದ್ದು ಭೀಮಾ ನದಿಯ ಮೂಲವೂ ಇಲ್ಲಿಯೇ ಇದೆ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ನಡೆಯುವ ಪೂಜೆಗಳು ಮತ್ತು ದೀಪೋತ್ಸವ ವಿಶೇಷವಾಗಿವೆ. ಈ ಕ್ಷೇತ್ರಕ್ಕೆ ಹತ್ತಿರದ ವಿಮಾನ ನಿಲ್ದಾಣ ಪುಣೆ ಮತ್ತು ರೈಲು ನಿಲ್ದಾಣವೂ ಪುಣೆರಾಗಿದೆ. 7. ಕಾಶಿ ವಿಶ್ವನಾಥ್ ಟೆಂಪಲ್. ಉತ್ತರ ಪ್ರದೇಶದ ವಾರಾಣಸಿಯಲ್ಲಿರುವ ಕಾಶಿ ವಿಶ್ವನಾಥ್ ಜ್ಯೋತಿರ್ಲಿಂಗವು ಶಿವನ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಪುರಾಣಗಳ ಪ್ರಕಾರ ಕಾಶಿ ನಗರವು ಶಿವನ ನಿತ್ಯ ನಿವಾಸವಾಗಿದ್ದು ಇಲ್ಲಿ ಮರಣ ಹೊಂದಿದವರಿಗೆ ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ. ಗಂಗಾ ನದಿಯ ತೀರದಲ್ಲಿರುವ ಈ ಕ್ಷೇತ್ರವು ಭಕ್ತರಿಗೆ ಆತ್ಮಿಕ ಶಾಂತಿಯನ್ನು ನೀಡುತ್ತದೆ. ಇಲ್ಲಿ ಗಂಗಾ ಆರತಿ ಮತ್ತು ರುದ್ರಾಭಿಷೇಕ ಪ್ರಮುಖ ಪೂಜೆಗಳಾಗಿವೆ. ಈ ಕ್ಷೇತ್ರಕ್ಕೆ ಹತ್ತಿರದ ವಿಮಾನ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಎರಡೂ ವಾರಾಣಸಿಯಲ್ಲಿವೆ. 8. ತ್ರಿಂಬಕೇಶ್ವರ ಟೆಂಪಲ್. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಿಂಬಕ್ ಪಟ್ಟಣದಲ್ಲಿರುವ ತ್ರಂಬಕೇಶ್ವರ ಜ್ಯೋತಿರ್ಲಿಂಗವು ಗೋದಾವರಿ ನದಿಯ ಉದ್ಭವ ಸ್ಥಳವಾಗಿದೆ. ಪುರಾಣಗಳ ಪ್ರಕಾರ ಗೌತಮ ಋಷಿಯ ತಪಸ್ಸಿನಿಂದ ಗೋದಾವರಿ ನದಿ ಇಲ್ಲಿ ಹರಿಯಲು ಪ್ರಾರಂಭವಾಯಿತು. ಈ ಜ್ಯೋತಿರ್ಲಿಂಗವು 3 ಮುಖಗಳನ್ನು ಹೊಂದಿದ್ದು ಬ್ರಹ್ಮ, ವಿಷ್ಣು ಮತ್ತು ಶಿವನ ಏಕತ್ವವನ್ನು ಸೂಚಿಸುತ್ತದೆ. ಇಲ್ಲಿ ನಾರಾಯಣ ನಾಗಬಲಿ ಮತ್ತು ಪಿತೃಶಾಂತಿ ಪೂಜೆಗಳು ಪ್ರಸಿದ್ಧವಾಗಿವೆ.
ನಾಸಿಕ್ ಮತ್ತು ಮುಂಬೈ ಹತ್ತಿರದ ವಿಮಾನ ನಿಲ್ದಾಣಗಳು ಮತ್ತು ನಾಸಿಕ್ ರಸ್ತೆ ರೈಲು ನಿಲ್ದಾಣ ಇಲ್ಲಿಗೆ ಸಮೀಪದಲ್ಲಿದೆ. 9. ವೈದ್ಯನಾಥ್ ಟೆಂಪಲ್. ವೈದ್ಯನಾಥ್ ಜ್ಯೋತಿರ್ಲಿಂಗದ ಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೂ ಸಾಮಾನ್ಯವಾಗಿ ಜಾರ್ಖಂಡ್ನ ದೇವಘರ್ನಲ್ಲಿರುವ ದೇವಾಲಯವನ್ನು ವೈದ್ಯನಾಥ್ ಜ್ಯೋತಿರ್ಲಿಂಗವೆಂದು ಗುರುತಿಸಲಾಗುತ್ತದೆ. ಮಹಾರಾಷ್ಟ್ರದ ಪಾರ್ಲಿಯಲ್ಲಿಯೂ ಮತ್ತು ಹಿಮಾಚಲ ಪ್ರದೇಶದ ಬೈಜನಾಥನಲ್ಲಿಯೂ ಇದೇ ಹೆಸರಿನ ದೇವಾಲಯಗಳಿವೆ. ದೇವಘರ್ ದೇವಾಲಯ ಲಿಂಗವು ರೋಗ ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ. ಶ್ರಾವಣ ಮಾಸದಲ್ಲಿ ನಡೆಯುವ ಕಾವರ ಯಾತ್ರೆ ಅತ್ಯಂತ ಪ್ರಸಿದ್ಧವಾಗಿದೆ. ಈ ಕ್ಷೇತ್ರಕ್ಕೆ ಹತ್ತಿರದ ವಿಮಾನ ನಿಲ್ದಾಣ ದೇವಘರ್ ಮತ್ತು ರೈಲು ನಿಲ್ದಾಣ ಜಸೀಡೀಹ್ ಆಗಿದೆ. 10. ನಾಗೇಶ್ವರ ಟೆಂಪಲ್. ಗುಜರಾತ್ ರಾಜ್ಯದ ದ್ವಾರಕಾ ಸಮೀಪ ಇರುವ ನಾಗೇಶ್ವರ ಜ್ಯೋತಿರ್ಲಿಂಗವು ಶಿವನ ರಕ್ಷಣಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಪುರಾಣಗಳ ಪ್ರಕಾರ ಒಂದು ಭಕ್ತನನ್ನು ರಾಕ್ಷಸನಿಂದ ರಕ್ಷಿಸಲು ಶಿವನು ನಾಗೇಶ್ವರ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷನಾದನು. ಈ ದೇವಾಲಯದ ಬಳಿಯಿರುವ ಭಾರೀ ಶಿವಮೂರ್ತಿ ಭಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿ ಅಭಿಷೇಕ ಮತ್ತು ಶಿವಪೂಜೆಗಳು ಪ್ರಮುಖವಾಗಿವೆ. ಜಾಮ್ನಗರ್ ಹತ್ತಿರದ ವಿಮಾನ ನಿಲ್ದಾಣ ಮತ್ತು ದ್ವಾರಕಾ ರೈಲು ನಿಲ್ದಾಣದಿಂದ ಇಲ್ಲಿಗೆ ತಲುಪಬಹುದು. 11. ರಾಮನಾಥಸ್ವಾಮಿ ಟೆಂಪಲ್. ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ ರಾಮನಾಥಸ್ವಾಮಿ ಜ್ಯೋತಿರ್ಲಿಂಗವು ರಾಮಾಯಣದೊಂದಿಗೆ ಸಂಬಂಧವಿದೆ. ಪುರಾಣಗಳ ಪ್ರಕಾರ ಶ್ರೀರಾಮನು ಲಂಕೆಗೆ ಹೋಗುವ ಮುನ್ನ ಶಿವನನ್ನು ಪೂಜಿಸಲು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿದನು. ಈ ದೇವಾಲಯವು ಉದ್ದವಾದ ಕಾರಿಡಾರ್ ಮತ್ತು 22 ತೀರ್ಥಕುಂಡಗಳಿಂದ ಪ್ರಸಿದ್ಧವಾಗಿದೆ. ಭಕ್ತರು ತೀರ್ಥಸ್ನಾನ ಮಾಡಿ ಶಿವನ ದರ್ಶನ ಮಾಡುತ್ತಾರೆ. ಈ ಕ್ಷೇತ್ರಕ್ಕೆ ಹತ್ತಿರದ ವಿಮಾನ ನಿಲ್ದಾಣ ಮಧುರೈ ಮತ್ತು ರೈಲು ನಿಲ್ದಾಣ ರಾಮೇಶ್ವರಂ ಆಗಿದೆ. 12. ಗ್ರೀಷ್ಣೇಶ್ವರ ಟೆಂಪಲ್. ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾ ಸಮೀಪ ಇರುವ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗವು 12ನೇ ಮತ್ತು ಕೊನೆಯ ಜ್ಯೋತಿರ್ಲಿಂಗವಾಗಿದೆ. ಪುರಾಣಗಳ ಪ್ರಕಾರ ಒಬ್ಬ ಭಕ್ತೆಯ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಇಲ್ಲಿ ಪ್ರತ್ಯಕ್ಷನಾದನು. ಎಲ್ಲೋರಾ ಗುಹೆಗಳ ಸಮೀಪ ಇರುವ ಈ ಕ್ಷೇತ್ರವು ಇತಿಹಾಸ ಮತ್ತು ಆಧ್ಯಾತ್ಮಿಕತೆಯ ಸಂಕಲನವಾಗಿದೆ. ಇಲ್ಲಿ ಸರಳವಾದ ಶಿವಪೂಜೆಗಳು ಮತ್ತು ಅಭಿಷೇಕಗಳು ನಡೆಯುತ್ತವೆ. ಈ ಕ್ಷೇತ್ರಕ್ಕೆ ಹತ್ತಿರದ ವಿಮಾನ ಮತ್ತು ರೈಲು ನಿಲ್ದಾಣ ಔರಂಗಾಬಾದ್ ಆಗಿದೆ. ಭಾರತದ ಈ 12 ಜ್ಯೋತಿರ್ಲಿಂಗಗಳ ಯಾತ್ರೆ ಕೇವಲ ದೇವಾಲಯಗಳ ಭೇಟಿಯಲ್ಲ, ಅದು ಆತ್ಮಶೋಧನೆಯ ಪವಿತ್ರ ಪಯಣ. ಭಕ್ತಿಯಿಂದ ಈ ಕ್ಷೇತ್ರಗಳನ್ನು ದರ್ಶನ ಮಾಡಿದರೆ ಶಿವನ ಅನುಗ್ರಹ ಮತ್ತು ಜೀವನದಲ್ಲಿ ಶಾಂತಿ ದೊರೆಯುತ್ತದೆ.